ಈ ಮಧ್ಯೆ ಡಿ.ಕೆ. ಶಿವಕುಮಾರ್ ಅವರ ಭಾಷಣಗಳಲ್ಲಿ ಅವರಾಡುವ ಮಾತುಗಳ ಅರ್ಥ ಹುಡುಕದೇ ಇಂಟ್ರೆಸ್ಟಿಂಗ್ ಕೆಲಸ ಆಗಿದೆ. ಯಾವ ದೃಷ್ಟಿಯಲ್ಲಿ ಮಾತಾಡಿದ್ರು ಅಂತ. ಮೊನ್ನೆ ಹಾವೇರಿ ಕಾರ್ಯಕ್ರಮದಲ್ಲಿ ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಅಂದಿದ್ರು. ಇವತ್ತು ವಿಜಯಪುರದಲ್ಲಿದ್ರು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಿಬ್ರು. ಈ ಕಾರ್ಯಕ್ರಮದಲ್ಲಿ ಬುದ್ಧಿ ಇದ್ರೆ ಯುದ್ಧ ಗೆಲ್ತಾರೆ, ಗುಣ ಇದ್ರೆ ಹೃದಯ ಗೆಲ್ತಾರೆ, ತಾಳ್ಮೆ ಇದ್ರೆ ಜಗತ್ತನ್ನೇ ಗೆಲ್ತಾರೆ ಅಂದ್ರು. ಬುದ್ಧಿ ಇದ್ರೆ ಯುದ್ಧ ಗೆಲ್ತಾರೆ, ಗುಣ ಇದ್ರೆ ಹೃದಯ ಗೆಲ್ತಾರೆ, ತಾಳ್ಮೆ ಇದ್ರೆ ಜಗತ್ತನ್ನೇ ಗೆಲ್ತಾರೆ. ವಿವಿಧ ಕಾಮಗಾರಿಗಳ ಉದ್ಘಾಟನಾ ಸಮಾರಂಭ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವ ಎಂ.ಬಿ. ಪಾಟೀಲ್ ಆದಿಯಾಗಿ ಅನೇಕ ಹಿರಿಯ ರಾಜಕಾರಣಿಗಳಿದ್ರು, ಮಠಾಧೀಶರುಗಳಿದ್ರು. ಈ ವೇದಿಕೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಮಾತು ಕೇಳಿಸ್ಕೊಳ್ಳಿ. ನಾನು ಹಿಂದೆ ಹೇಳಿದ್ದೇನೆ, ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್. ಒಂದು ಮಾತು ಕೊಟ್ಟರೆ ಆ ಮಾತನ್ನ ಉಳಿಸ್ಕೊಳ್ಬೇಕು, ನುಡಿದಂತೆ ನಡಿಬೇಕು. ಆಗ ಮಾತ್ರ ನಾಯಕರು ಅನ್ಸ್ಕೊಳ್ಳಿಕ್ಕೆ ಸಾಧ್ಯ. ನಾವು ರಾಜಕಾರಣದಲ್ಲಿ ನಾವು ಯಾರು ಎಷ್ಟು ದಿನ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ. ಇದ್ದಂತ ಸಂದರ್ಭದಲ್ಲಿ ನಾವು ಯಾವ ರೀತಿ ನಮ್ಮ ಮಾತನ್ನು ನಾವು ನಡ್ಕೊಳ್ತೀವಿ, ಏನು ಸಾಧನೆ ಮಾಡ್ತೀವಿ, ಇದು ಬಹಳ ಮುಖ್ಯ. ಬುದ್ಧಿ ಇದ್ದವರು ಇದನ್ನ ಯುದ್ಧವನ್ನ ಗೆಲ್ತಾರೆ, ಗುಣ ಇದ್ದವರು ಹೃದಯನ್ನ ಗೆಲ್ತಾರೆ. ಆದರೆ ಆದರೆ ತಾಳ್ಮೆ ಇದ್ದವರು ಜಗತ್ತನ್ನೇ ಗೆಲ್ತಾರೆ. ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಹಂಗೆ ಇವತ್ತು ನಮಗೆ ದೇವರು ಕೊಟ್ಟಿರೋದು ಎರಡು ಆಯ್ಕೆ, ಒಂದು ಕೊಟ್ಟೋಗೋದು, ಒಂದು ಬಿಟ್ಟು ಹೋಗೋದು. ಆದ್ರಿಂದ ಇವತ್ತು ನಾವೆಲ್ಲ ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರಕ್ಕೆ ಇದ್ದಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸೇವೆಯನ್ನು ಮಾಡಿಕೊಂಡು ನಾವು ಬರ್ತಾ ಇದ್ದೀನಿ. ಎಲೆಕ್ಷನ್ ಟೈಮಲ್ಲೂ ನಾನು ಕೆಲವು ಕ್ಷೇತ್ರಗಳಿಗೆ ನಾನು ಬಂದಿದ್ದೆ. ಇಲ್ಲಿ ಬಂದಾಗ ಒಂದು ಮಾತು ಹೇಳಿದೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಒಂದು ಮಾತನ್ನ ಹೇಳಿದ್ದೆ ನಾನು. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರಕ್ಕೆ ಬಂದದ್ಕೆ ಇವತ್ತು ಇಂಥ ದೊಡ್ಡ ಐತಿಹಾಸ ಪುಟಕ್ಕೆ ಸೇರಂತ ಕಾಮಗಾರಿಗಳನ್ನ ಇವತ್ತು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಡಿ.ಕೆ. ಶಿವಕುಮಾರ್ ಬಣದ ಶಾಸಕರುಗಳು ನಾಯಕತ್ವ ಬದಲಾವಣೆಯಾಗಿ ತಮ್ಮ ನಾಯಕರು ಮುಖ್ಯಮಂತ್ರಿಯಾಗುವ ನಿರೀಕ್ಷೆಯಲ್ಲಿದ್ದಾರೆ. ಸಂಕ್ರಾಂತಿಯ ನಂತರ ಅವರ ಆಕ್ಟಿವಿಟಿಗಳು ಶುರುವಾಗ್ತವೆ ಅಂತಾನೂ ಚರ್ಚೆ ಇದೆ. ಸಂಕ್ರಾಂತಿ ಆದ ಮೇಲೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇಬ್ಬರನ್ನು ಹೈಕಮಾಂಡ್ ಕರೆದು ಮಾತಾಡಿಸುತ್ತೆ ಅನ್ನುವ ನಿರೀಕ್ಷೆ ಅವರದ್ದು. ಕರೆಯದೇ ಹೋದ್ರೆ ಮುಂದೇನು ಮಾಡೋದು ಅನ್ನೋ ಆತಂಕವೂ ಇದೆ. ಇದೆಲ್ಲದರ ಮಧ್ಯದಲ್ಲಿ ಶಿವಗಂಗಾ ಬಸವರಾಜು, ಇಕ್ಬಾಲ್ ಹುಸೇನ್ ಅವರೆಲ್ಲ ಡಿ.ಕೆ. ಸುರೇಶ್ರನ್ನ ಭೇಟಿಯಾಗಿದ ಸದಾಶಿವನಗರದ ಮನೆಯಲ್ಲಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.